ಕನ್ನಡ ವಾಹಿನಿಗೆ ಸ್ವಾಗತ. ಕೇರಳದ ವಯನಾಡ್ ಜಿಲ್ಲೆಯ ಅಂಬಲವಯಲ್ ತಾಲೂಕಿನ ಮೇಪಾಡಿ, ಚೂರಲ್ಮಲ ಹಾಗೂ ಮುಂಡಕನ್ನಿ ಎನ್ನುವ ಗ್ರಾಮದಲ್ಲಿ ವರುಣನ ಆರ್ಭಟದಿಂದ ಗುಡ್ಡಗಳು ಕುಸಿದು ಭಾರಿ ಪ್ರಮಾಣದಲ್ಲಿ ನಷ್ಟ ಸಂಭವಿಸಿ ಹಾಗೂ ಸಾವನ್ನಪ್ಪಿದ್ದು ದುಃಖಕರದ ಸಂಗತಿಯಾಗಿದೆ. ವಯನಾಡಿಗೆ ಕೂಲಿ ಕೆಲಸಕ್ಕೆ ವಲಸೆ ಹೋಗಿರುವ ನಮ್ಮ ಕನ್ನಡಿಗರ ಗತಿಯೇನು? ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಲಿ ಕೆಲಸಕ್ಕೆ ಹೋಗಿರುವ ಕನ್ನಡಿಗರನ್ನ ರಕ್ಷಣೆ ಮಾಡಿ ಕರೆತರಬೇಕು ಅಂತ ಮನವಿ ಮಾಡ್ತೀವಿ. ಆತ್ಮೀಯ ನಾಗರಿಕ ಬಂಧುಗಳೇ, ಮೊನ್ನೆ ನಮ್ಮ ಪಕ್ಕದ ರಾಜ್ಯ ಕೇರಳ ರಾಜ್ಯದ ವಯನಾಡು ಜಿಲ್ಲೆಯ ಅಂಬಲವಯಲ್ ಎನ್ನುವ ತಾಲೂಕಿಗೆ ಹೊಂದಿಕೊಂಡಂತಹ ಮೇಪಾಡಿ, ಚೂರಲ್ಮಲ, ಮುಂಡಕನ್ನಿ ಎನ್ನುವ 2 ಗ್ರಾಮಗಳಲ್ಲಿ ವರುಣನ ಆರ್ಭಟದಿಂದ ಗುಡ್ಡಗಳು ಕುಸಿದು ದೊಡ್ಡ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ ಹಾಗೂ ಪ್ರಾಣಹಾನಿಯಾಗಿದೆ. ಹಲವಾರು ಜೀವಗಳು ಕಳೆದುಕೊಂಡು ಹಲವಾರು ಜನರು ತಬ್ಬಲಿ ಕೂಡ ಆಗಿದ್ದಾರೆ. ತುಂಬ ದುಃಖಕರದ ಸಂಗತಿಯಾಗಿದೆ. ನಮ್ಮ ಕರ್ನಾಟಕ ಕಾವಲು ಪಡೆ ವತಿಯಿಂದ ಇವತ್ತು ಒಂದು ಸಂತಾಪವನ್ನು ಮೊದಲನೇದಾಗಿ ಸೂಚಿಸ್ತೇವೆ. ಅವರ ಆತ್ಮಕ್ಕೆ ಆ ಭಗವಂತ ಶಾಂತಿ ಕರುಣಿಸಲಿ. ತಬ್ಬಲಿಯಾದಂತಹ ಮಕ್ಕಳು, ಹೆಂಡತಿ ಮಕ್ಕಳು ಕಳೆದುಕೊಂಡಂತಹ ಜನರು, ಅವರಿಗೆ ದುಃಖವನ್ನು ಭರಿಸುವ ಶಕ್ತಿ ಆ ಭಗವಂತ ಮೊದಲನೇದಾಗಿ ನೀಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ಹಾಗೂ ನಮ್ಮ ಗುಂಡ್ಲುಪೇಟೆ ತಾಲೂಕಿನ ಹಲವಾರು ಹಳ್ಳಿಗಳಿಂದ ಕೂಲಿ ಕೆಲಸಕ್ಕೆ ಎಂದು ವಲಸೆ ಹೋಗಿರೋಂಥ ನಮ್ಮ ಕನ್ನಡಿಗರ ಗತಿ ಏನು ಎಂಬುದು ನಮ್ಮ ಪ್ರಶ್ನೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ನಮ್ಮ ಕನ್ನಡಿಗರನ್ನು ರಕ್ಷಣೆ ಮಾಡಿ ಅವರಿಗೆ ಸುರಕ್ಷಿತವಾದ ಒಂದು ಸ್ಥಳಕ್ಕೆ ಕರೆತರಬೇಕು ಮತ್ತು ಇಲ್ಲಿಗೆ ಅವರಿಗೆ ಕರೆತರಬೇಕೆಂದು ನಮ್ಮ ಕರ್ನಾಟಕ ಕಾವಲು ಪಡೆ ವತಿಯಿಂದ ನಾವು ಈ ದೃಶ್ಯ ಮಾಧ್ಯಮಗಳ ಮುಖಾಂತರ, ಸಾಮಾಜಿಕ ಜಾಲತಾಣದ ಮುಖಾಂತರ, ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಒತ್ತಾಯಿಸ್ತೇವೆ. ಜೈ ಕನ್ನಡಾಂಬೆ, ಜೈ ಭುವನೇಶ್ವರಿ. ಅಬ್ದುಲ್ ಮಾಲಿಕ್, ತಾಲೂಕು ಅಧ್ಯಕ್ಷರು ಎಸ್ ಮುಬರಕ್, ಕಾರ್ಯದರ್ಶಿ, ಕರ್ನಾಟಕ ಕಾವಲು ಪಡೆ, ದೊಡ್ಡಪೇಟೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.